ಮದ್ದೂರಿನ ಐಬಿಯಲ್ಲಿ ಬಿಜೆಪಿ ನಾಯಕರು ಮೀಟಿಂಗ್ ಕೂಡ ಮಾಡ್ತಾ ಇದ್ದಾರೆ. ಮಂಡ್ಯ ಜಿಲ್ಲಾಧಿಕಾರಿ ಹಾಗೆ ಎಸ್ಪಿಯಿಂದ ಮಾಹಿತಿ ಸಂಗ್ರಹ ಆಗ್ತಾ ಇದೆ. ಜಿಲ್ಲಾಧಿಕಾರಿ ಎಸ್ಪಿ ಐಬಿಗೆ ಕರೆಸಿಕೊಂಡು ನಾಯಕರು ಈಗ ಮಾಹಿತಿನ ಪಡ್ಕೊಳ್ತಾ ಇದ್ದಾರೆ. ಕಲ್ಲು ತೂರಾಟ ಹಾಗೆ ಲಾಠಿ ಚಾರ್ಜ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಬಿಜೆಪಿ ಟೀಮ್ ಕಲೆ ಹಾಕ್ತಾ ಇದೆ. ವಿಪಕ್ಷ ನಾಯಕ ಆರ್ ಅಶೋಕ್, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೆ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ, ಸಂಸದ ಯದುವೀರ್ ಒಡೆಯರ್, ಎಂಎಲ್ಸಿ ಸಿಟಿ ರವಿ ಕೂಡ ಭಾಗಿಯಾಗಿದ್ದಾರೆ. ಈ ಐವರು ನಾಯಕತ್ವದ ತಂಡ ಈಗ ಮಾಹಿತಿನ ಪಡ್ಕೊಳ್ತಾ ಇರುವಂಥದ್ದು. ಮಂಡ್ಯ ಡಿಸಿ ಹಾಗೆ ಎಸ್ಪಿಯಿಂದ ಐಬಿಗೆ ಕರೆಸಿಕೊಂಡಿದ್ದಾರೆ ಅವರನ್ನ. ಏನೆಲ್ಲ ಆಯಿತು ಘಟನೆಯಲ್ಲಿ, ತಮಗೆ ಸಿಕ್ಕಿರುವಂತಹ ಸಾಕ್ಷಿಗಳಾಗಿರ್ಬೋದು, ಪುರಾವೆಗಳಾಗಿರ್ಬೋದು, ಘಟನೆಗೆ ಸಂಬಂಧಪಟ್ಟಂತ ಸಂಪೂರ್ಣ ಮಾಹಿತಿನ ಕಲೆ ಹಾಕ್ತಾ ಇದೆ. ಇನ್ನು ಮಾಹಿತಿನ ಕಲೆ ಹಾಕಿದ ನಂತರದಲ್ಲಿ ಬಿಜೆಪಿಗರ ಹೋರಾಟ ಹೇಗಿರಬೇಕು, ಏನು ಎತ್ತ ಅನ್ನೋದ್ರ ಬಗ್ಗೆ ಅವರು ಮಾತುಕತೆಯನ್ನು ಕೂಡ ನಡೆಸಲಿದ್ದಾರೆ. ಈಗಾಗಲೇ ಬೀಡು ಬಿಟ್ಟಿರುವಂತಹ ಬಿಜೆಪಿ ನಿಯೋಗ ಮಂಡ್ಯ ಜಿಲ್ಲಾಧಿಕಾರಿ ಹಾಗೆ ಎಸ್ಪಿಯಿಂದ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತಹ ದೃಶ್ಯಗಳು ಒಂದು ಬದಿಯಲ್ಲಿ, ಮತ್ತೊಂದು ಬದಿಯಲ್ಲಿ ಸಾಮೂಹಿಕ ಗಣಪತಿ ವಿಸರ್ಜನೆ ಈಗಾಗಲೇ ವಿಜೃಂಭಣೆಯಿಂದ ಸಾಗಿದೆ. ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಜನರು. ಅವರ ಹರ್ಷೋದ್ಗಾರ ಮುಗಿಲು ಮುಟ್ಟಿದೆ. 28 ಮೂರ್ತಿಗಳನ್ನ ಈಗಾಗಲೇ ಮೆರವಣಿಗೆ ಮೂಲಕವಾಗಿ ಅದ್ಧೂರಿಯಾಗಿ ಬೀಳ್ಕೊಡಲಾಗ್ತಾ ಇದೆ. ಸಾಂಸ್ಕೃತಿಕ ಕಲಾ ವೈಭವಗಳ ತಂಡಗಳು ಕೂಡ ಅಲ್ಲಿ ನೆರೆದಿರುವಂಥದ್ದು. ಡಿಜೆ ಸೌಂಡ್ ಅನ್ನ ಕೂಡ ಅಲ್ಲಿ ಹಾಕಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಮ್ಯೂಸಿಕ್ಗೆ ಡ್ಯಾನ್ಸ್ ಮಾಡ್ತಾ ಅಲ್ಲಿಂದ ತಳ್ತಾ ಇರುವಂತಹ ದೃಶ್ಯಗಳು, ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಯುವಕರು. ಇತ್ತ ಮಂಡ್ಯ ಜಿಲ್ಲಾಧಿಕಾರಿ ಹಾಗೆ ಎಸ್ಪಿಯಿಂದ ಮಾಹಿತಿಯನ್ನ ಬಿಜೆಪಿ ಟೀಮ್ ಕಲೆ ಹಾಕ್ತಾ ಇದೆ. ಕಲ್ಲು ತೂರಾಟ ಹೇಗಾಯಿತು, ಇನ್ನು ಲಾಠಿ ಚಾರ್ಜ್ ಬಗ್ಗೆ ಸಂಪೂರ್ಣ ಮಾಹಿತಿನ ಕಲೆ ಹಾಕಲಾಗ್ತಾ ಇದೆ.